2 ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು 3 ತಿಂಗಳ ಚಿಕಿತ್ಸೆಯ ನಂತರ. ನಮಸ್ತೆ, ಇವ್ರು ನಮ್ಮ ತಾಯಿ ಸುಶೀಲಮ್ಮ ಅಂತೇಳಿ. ಇವ್ರಿಗೆ 55 ವರ್ಷ ಆಗಿದೆ. ನಾವು KR ನಗರದಿಂದ ಬಂದಿದ್ದೀವಿ. ಇವ್ರಿಗೆ 2 ವರ್ಷದಿಂದ ತುಂಬಾ ಮಂಡಿ ನೋವಿತ್ತು. ಮಂಡಿ ನೋವಿಂದ ಇವರು ಮಲಗಿದ ಜಾಗದಲ್ಲೇ ಮಲಗ್ತಿದ್ರು, ಎದ್ದು ಓಡಾಡ್ತಿರ್ಲಿಲ್ಲ, ಮತ್ತೆ ಕೂರಕ್ ಆಗ್ತಿರ್ಲಿಲ್ಲ, ಮತ್ತೆ ಎಲ್ಲಿಗೂ ಓಡಾಡಕ್ಕೂ ಕೂಡ ಇವ್ರಿಗೆ ಆಗ್ತಿರ್ಲಿಲ್ಲ. ಎಲ್ಲಾ ಕಡೆನೂ ತುಂಬಾ ತೋರ್ಸಿದ್ವಿ ನಾವು. ನಾನು ಬೇರೆ ಕಡೆ ಎಲ್ಲಾ ಕಡೆ ತೋರಿಸ್ದೆ. ಇಂಜೆಕ್ಷನ್ ಮಾತ್ರೆ ತಗೊಂಡಾಗ ಕಮ್ಮಿ ಆಗೋದು, ಮತ್ತೆ ಜಾಸ್ತಿ ಆಗೋದು. ಮತ್ತೆ ಟಿವಿಲಿ ಆಡ್ ನೋಡಿದ್ರಿಂದ ನಮ್ಗೆ RJR ಹಾಸ್ಪಿಟಲ್ಗೆ ಹೋಗಿ ಒಂದ್ಸಲ ವಿಸಿಟ್ ಮಾಡ್ಬೇಕು ಅಂತ ಅನ್ನಿಸ್ತು. ಸೊ RJR ಹಾಸ್ಪಿಟಲ್ಗೆ ಬಂದು ವಿಸಿಟ್ ಮಾಡಿದ್ವಿ. 3 ಮಂತ್ಸ್ ಟ್ರೀಟ್ಮೆಂಟ್ ಕೂಡ ತಗೊಂಡ್ವಿ. ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಮೊದ್ಲಿಗಿನ್ನ ಬೆಟರ್ ಆಗಿದ್ದಾರೆ. ಇವಾಗ ಎದ್ದು ಓಡಾಡ್ತಾರೆ. ಇಲ್ಲಿ ಬಂದ್ಮೇಲೆ ಡಾಕ್ಟರ್ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂದ್ರೆ ನಾಡಿ ಹಿಡಿದು ನೋಡ್ತಾರೆ. ಮತ್ತೆ ನಾವು ಯಾವ ರೀತಿ ಊಟ ತಿಂಡಿಗಳನ್ನ ತಗೋಬೇಕು, ಯಾವ ತರ ಕ್ರಮವಾಗಿ ಅನುಸರಿಸಬೇಕು ಅಂತ ಹೇಳ್ಕೊಡ್ತಾರೆ. ಮತ್ತೆ ಮೆಡಿಸಿನ್ಸ್ ಕೂಡ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ. ನಾವು ಅದೇ ರೀತಿ ನಮ್ಮ ತಾಯಿಗೆ ಮೆಡಿಸಿನ್ಸ್ ಮತ್ತೆ ಊಟ ತಿಂಡಿನ ಅದೇ ರೀತಿ ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ಕ್ರಮವಾಗಿ ಕೊಡ್ತಾ ಬಂದಿದ್ದೀವಿ. ಅದರಿಂದ ನಮಗೆ ಗುಣ ಕಂಡಿದೆ. ನೀವು ದಯವಿಟ್ಟು ಬಂದು RJR ಹಾಸ್ಪಿಟಲ್ಗೆ ಒಂದ್ಸಲ ವಿಸಿಟ್ ಮಾಡಿ. ನೀವು ಮಂಡಿ ನೋವಿಂದ ಏನಾದರೂ ಬಳಲ್ತಿದ್ರೆ ಇಲ್ಲಿ ಬಂದು ಗುಣ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. RJR ಹಾಸ್ಪಿಟ್ಲಿಗೂ ಡಾಕ್ಟ್ರಿಗೂ ಧನ್ಯವಾದಗಳು. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003